ರಂಜಿತ್, ರಿಪಬ್ಲಿಕ್ ಕನ್ನಡ ಕೇವಲ ಒಂದು ಕಡೆ ಅಥವಾ ಒಂದು ಭಾಗದಲ್ಲಿ ಮಾತ್ರ ನಾವು ರೈತರ ಸಮಸ್ಯೆಯನ್ನ ತೋರಿಸಲ್ಲ. ದಕ್ಷಿಣದಲ್ಲಿ ಒಂದು ಕಡೆ ಕಾವೇರಿ ಹೋರಾಟ, ಕಾವೇರಿ ಕಿಚ್ಚು, ಉತ್ತರದಲ್ಲಿ ಹಸಿ ಬರ, ಎಲ್ಲಿನೋ ಎಫೆಕ್ಟ್. ಸೊ ಇಡೀ ಕರ್ನಾಟಕದಲ್ಲಿರುವಂತಹ ರೈತರ ಸಮಸ್ಯೆಯನ್ನು ನಾವು ಕವರ್ ಮಾಡ್ತೇವೆ. ಯಾರನ್ನೂ ಯಾವುದನ್ನೂ ಕೂಡ ಬಿಡೋದಿಲ್ಲ. ನೋಡಿ, ದಕ್ಷಿಣ ಕರ್ನಾಟಕದಲ್ಲಿ ಜೀವನಾಡಿ ಕಾವೇರಿ ಕಿಚ್ಚು ಒಂದು ಕಡೆ ಆದ್ರೆ, ಉತ್ತರ ಕರ್ನಾಟಕದಲ್ಲಿ ಹಸಿ ಬರ ಹೊಡೆತದ ಕಾವು, ಕೈಕೊಟ್ಟ ಮುಂಗಾರು ಮಳೆ, ಒಣಗುತ್ತದೆ ಬೆಳೆ, ಹಾಕಿದ ಬಂಡವಾಳವೂ ಸಿಗದೆ ಸೊರಗಿದ ಅನ್ನದಾತ. ಉತ್ತರ ಕರ್ನಾಟಕ ರೈತರ ಗೋಳು ಕೇಳೋರು ಯಾರು? ಬರದ ಹೊಡೆತಕ್ಕೆ ಬಸವಳಿಯುತ್ತಿದೆ ಉತ್ತರ. ಬರಪೀಡಿತ ಜಿಲ್ಲೆ ಘೋಷಣೆಗೆ ರೈತರ ಆಗ್ರಹ. ಎಲ್ಲಿನೋ ಎಫೆಕ್ಟ್ ಬೆಚ್ಚಿ ಬೀಳಿಸುತ್ತಿದೆ ಹಸಿ ಬರ. ನೋಡಿ, ಒಂದು ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಕಾವೇರಿ ನೀರಿಲ್ಲದೆ ತಮಿಳುನಾಡಲ್ಲಿ ನೀರಿಗೆ ಚಿಂತೆ ಇಲ್ಲ, ಆದ್ರೆ ಕರ್ನಾಟಕದಲ್ಲಿ ಕಾವೇರಿ ನೀರಿಗೆ ಬರ. ಮತ್ತೊಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಹಸಿ ಬರ. ರಂಜಿತ್, ಈಗ ಏನಾಗುತ್ತೆ ಅಂದ್ರೆ ನೋಡಿ, ಎಲ್ಲಿನೋ ಎಫೆಕ್ಟ್ ಇದೆಯಲ್ಲ, ಈ ಎಫೆಕ್ಟ್ ನಲ್ಲಿ ಒಂದಷ್ಟು ಚೂರು ಮಳೆ ಬರ್ತಾ ಇದೆ, ಒಂಚೂರು ತೇವಾಂಶ ಇರುತ್ತೆ. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಅರೆ ಸ್ವಲ್ಪ ತೇವಾಂಶ ಇದೆಯಲ್ಲ, ಇದಕ್ಕೇನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡೋದು ಬೇಡ ಅಂತ ಡಿಸೈಡ್ ಆಗ್ಬಿಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಸ್ವಲ್ಪ ಹೆಂಗೆ ಅಂತಂದ್ರೆ ಅದು ನಿಮ್ಗೆ ಸಾಕಾಗೋದಿಲ್ಲ. ಬೆಳೆ ಬೆಳೆಯೋದಕ್ಕೆ ಅಷ್ಟು ತೇವಾಂಶ ಸಾಕಾಗೋದೇ ಇಲ್ಲ. ಸೊ ಹಾಗಾಗಿ ರಿಪಬ್ಲಿಕ್ ಕನ್ನಡ ಧ್ಯೇಯ ಕೂಡ ಅದೇ. ದಯವಿಟ್ಟು ಅದನ್ನ ಎಲ್ಲೆಲ್ಲಿ ನೋಡಿ ಸರಿಯಾಗಿ ಎಲ್ಲೆಲ್ಲಿ ಬೆಳೆ ಬೆಳೆಯಕ್ಕೆ ಆಗ್ತಾ ಇಲ್ಲ, ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿ. ಉತ್ತರದಲ್ಲಿ ಆ ಬರ ಆದ್ರೆ ದಕ್ಷಿಣದಲ್ಲಿ ಕಾವೇರಿ ಕಿಚ್ಚು. ಕರೆಕ್ಟ್. ಹಸಿ ಬರ ಅಂತ ಹೇಳಿದ್ರೆ ಅದೇ ಸ್ವಲ್ಪ ಮಳೆ ಬರುತ್ತೆ, ಅದು ಕೃಷಿಗೂ ಕೂಡ ಸಾಕಾಗೋದಿಲ್ಲ, ಕುಡಿಯೋದಕ್ಕೂ ಸಾಕಾಗೋದಿಲ್ಲ, ಅಥವಾ ಇಂಗಿ ಹೋಗಿ ಅಂತರ್ಜಲದ ಮಟ್ಟವನ್ನು ಕೂಡ ಅದು ಹೆಚ್ಚಿಸೋದಿಲ್ಲ. ಇದೇ ಹಸಿ ಬರ. ಒಂದ್ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಜೀವನಾಡಿ ಕಾವೇರಿ ನೀರಿಗಾಗಿ ಕಿಚ್ಚು ಇವತ್ತು ದೊಡ್ಡ ಮಟ್ಟದಲ್ಲಿ ಹೊತ್ಕೊಂಡಿದೆ. ಇದರ ನಡುವೆ ಮುಂಗಾರು ಕೈಕೊಟ್ಟಿರೋದ್ರಿಂದಾಗಿ ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ಇವತ್ತು ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ರೈತರು ಇವತ್ತು ಪರಿತಪಿಸುವಂತ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮ ಜಿಲ್ಲೆಗಳನ್ನ ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳಿ ರೈತರು ಇವತ್ತು ಸರ್ಕಾರದ ಮುಂದೆ ಇವತ್ತು ಬೇಡ್ಕೊಳ್ತಾ ಇದ್ದಾರೆ. ನೀರಿಲ್ಲದೆ ಪರದಾಡ್ತಾ ಇದ್ದಾರೆ, ಮೇವಿಲ್ಲದೆ ಜಾನುವಾರುಗಳು ಗೋಳಾಡ್ತಾ ಇದ್ದಾವೆ. ಎಲ್ನಿನೋ ಪರಿಣಾಮ ಅಲ್ಪ ಸ್ವಲ್ಪ ಮಳೆಯಾಗಿದೆ, ಆದ್ರೆ ಹಸಿ ಬರದ ಪರಿಣಾಮದಿಂದ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ಹಸಿ ಬರ ಅಂತ ಹೇಳಿದ್ರೆ ಏನು, ಅದರ ಪರಿಣಾಮಗಳೇನು, ಇವತ್ತಿನ ಇಡೀ ಕ್ಯಾಂಪೇನ್ ನಲ್ಲಿ ನೋಡೋಣ ಬನ್ನಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ನರಸಿಂಹಗಿರಿ ಬಳಿ ಇದ್ದೀವಿ ನಾವು. ಈ ಜಿಲ್ಲೆನ ನೋಡ್ತಾ ಹೀಗೆ ಹೋಗ್ತಾ ಇದ್ದಾಗ ಇಲ್ಲಿ ಬರದ ಪರಿಣಾಮ ಏನು ಅನ್ನೋದು ಕಣ್ಣಿಗೆ ರಾಚು ಆಗಿದೆ. ಅಲ್ಪ ಸ್ವಲ್ಪ ಮಳೆ ಆಗಿದೆ, ಆದ್ರೆ ಅದು ಯಾವ ಮಟ್ಟಿಗೂ ಸಾಲದು. ಹಸಿ ಬರ ಅಂತ ಹೇಳ್ತೀವಲ್ಲ, ಅದ್ರ ಪರಿಣಾಮಗಳು ಹೇಗಿರ್ತವೆ ಅಂತ. ಬರದ ಪರಿಣಾಮದಿಂದಾಗಿ ಡ್ಯಾಮ್ನಲ್ಲಿ ನೀರು ಕಡಿಮೆ ಆಗಿದೆ, ಒಂದು ಕಡೆ ಮಳೆ ಕೊರತೆ, ಮತ್ತೊಂದು ಕಡೆ. ಹಾಗಾಗಿ ರೈತರಿಗೆ ಬಿತ್ತನೆ ಮಾಡೋದೇ ಒಂದು ಬಹಳ ದೊಡ್ಡ ಸವಾಲಿನ ಕೆಲಸ, ಸಾಧ್ಯನೇ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಟ್ಟು ಆರ್ಥಿಕ ಸಾಮಾಜಿಕ ಜೀವನ ಕುಸಿದು ಬೀಳ್ತಾ ಇದೆ ಹಳ್ಳಿ ಭಾಗಗಳಲ್ಲಿ. ಕರ್ನಾಟಕದ ದಕ್ಷಿಣದಲ್ಲಿ ಕಾವೇರಿದ ಹೋರಾಟ. ಕರ್ನಾಟಕದ ಉತ್ತರದಲ್ಲಿ ಬರಕ್ಕೆ ರೈತರ ಪರದಾಟ. ದಕ್ಷಿಣ ಕರ್ನಾಟಕದಲ್ಲಿ ಜೀವನಾಡಿ ಕಾವೇರಿ ಕಿಚ್ಚು ಧಗಧಗಿಸ್ತಾ ಇದೆ. ರೈತರು, ಕನ್ನಡ ಪರ ಸಂಘಟನೆಗಳು ಹಾಗೂ ರಾಜಕೀಯ ನಾಯಕರು ಹೋರಾಟದ ರಣಕಹಳೆ ಮೊಳಗಿಸಿದ್ದಾರೆ. ಅತ್ತ ಹಸಿ ಬರಕ್ಕೆ ಉತ್ತರ ಕರ್ನಾಟಕ ಅಕ್ಷರಶಃ ನಲಿಗೆ ಹೋಗಿದೆ. ಕೊಪ್ಪಳ, ವಿಜಯನಗರ, ಗದಗ, ಬಾಗಲಕೋಟೆ, ಕಲಬುರಗಿ, ವಿಜಯಪುರ, ಚಿತ್ರದುರ್ಗ, ಹಾವೇರಿ ಜಿಲ್ಲೆಯ ಹಲವೆಡೆ ತಾಂಡವ ಆಡ್ತಾ ಇದೆ. ಬರ ಪೀಡಿತ ಜಿಲ್ಲೆಗಳಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈ ಪೂರ್ತಿ ಏನ್ ಕಂಡಮ್ ಏನು ಬೆಳೆದಿಲ್ಲ ಮೇಡಮ್ ಅವ್ರೆ, ಇನ್ಮೇಲೆ ಏನು ಬೆಳೆಯಕ್ಕೂ ಆಗಲ್ಲ. ದನ ಕರಿಗೆ ಮೇವಾಗುತ್ತಂತಂದ್ ಅಷ್ಟೇ. ಉರುಳಿ ಸಿಜ್ಜೆ ಮಾಡ್ಕೊಂಡ್ರೆ ದನ ಕರಕ್ ಮೇವಾಗುತ್ತೆ. ಸೊ ಅಂದ್ರೆ ಈ ವರ್ಷ ಮುಗಿಯಷ್ಟೊತ್ತಿಗೆ ಬೆಳೆ ಬಹಳ ತತ್ವಾರ, ಊಟಕ್ಕೆ ಕಷ್ಟ ಅನ್ನಷ್ಟು ಲಾಭ ಇಲ್ಲ ರೈತರಿಗೆ. ಪರಿಸ್ಥಿತಿ ಕಷ್ಟ ಇದೆ ಅಂತೀರಾ ಈ ವರ್ಷ? ಊಟಕ್ಕೂ ತೊಂದರೆ ಆಗಿದೆ ಮೇಡಮ್ ಅವ್ರೆ, ಊಟಕ್ಕೂ ತೊಂದರೆ ಆಗಿದೆ. ಹಂಗಾಗಿ ಬಹಳ ಸಮಸ್ಯೆ ಆಗಿದೆ. ಏನ್ ಪರಿಹಾರ ಸರ್ಕಾರದಿಂದ ಏನಾದ್ರು ಪರಿಹಾರ ಬಂದ್ರೆ ಮಾತ್ರ ಅದಕ್ಕೇನಾದ್ರು ಮಾಡಕ್ಕಾಗುತ್ತೆ. ಹಸಿ ಬರದ ತೀವ್ರ ಹೊಡೆತಕ್ಕೆ ಉತ್ತರ ಕರ್ನಾಟಕದ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಮಳೆ ಹೊರತುಪಡಿಸಿದ್ರೆ 2001ರಿಂದ 2015ರವರೆಗೆ ನಿರಂತರವಾಗಿ ಕರ್ನಾಟಕ ಬರದಿಂದ ಬಸವಳಿಯುತ್ತಲೇ ಬಂದಿದೆ. ಈ ಬಾರಿ ಎಲ್ಲಿನೋ ಪರಿಣಾಮದಿಂದ ಗರ ಬಡಿಸುವಂತಹ ಹಸಿ ಬರ ಅನ್ನದಾತರನ್ನ ಸಾಲದ ಶೂಲಕ್ಕೆ ದೂಡ್ತಾ ಇದೆ. ಮಾರ್ಚ್ಲಿಂದ ಇಲ್ಲಿ ಮಠ ಭೂಮಿಯನ್ನ ವ್ಯವಸಾಯ ಮಾಡಿ ಎಲ್ಲ ಸಾಗುವಳಿ ಮಾಡಿ 1 ಎಕರೆಗೆ ಏನಿಲ್ಲ ಅಂದ್ರೆ ಸರಿ ಸುಮಾರು 25ರಿಂದ 40 ಸಾವಿರ ಖರ್ಚು ಮಾಡಿ ಇವಾಗ ಎಲ್ಲಾ
ಬೆಳೆಗಳನ್ನ ಜಮೀನಿಗೆ ಹಾಕಿ ಬಿತ್ತಿದ್ದೀವಿ. ಹಸಿ ಬರ ಅಂದ್ರೆ ಅಲ್ಪ ಸ್ವಲ್ಪ ಮಳೆ ಇರುತ್ತೆ, ನೆಲ ನೆನೆಯುವಷ್ಟಲ್ಲ, ನೀರು ಇಂಗುವಷ್ಟಲ್ಲ, ಬೆಳೆಗೆ ಬೇಕಾಗುವಷ್ಟು ತೇವಾಂಶ ಸಂಗ್ರಹ ಆಗದೆ ಸೊರಗಿ ಸಾಯುತ್ತವೆ. ಮುಂಗಾರಿನ ಮೊದಲ ಬೆಳೆ ನೆಲಕಚ್ಚಿದೆ, ಜಾನುವಾರುಗಳಿಗೂ ಮೇವಿನ ಕೊರತೆ ಉಂಟಾಗಿದೆ. ಇಂಥ ವಿಚಿತ್ರ ಪರಿಸ್ಥಿತಿಯಲ್ಲಿ ಬರದ ಪರಿಣಾಮಗಳನ್ನು ನಿಖರವಾಗಿ ಅಂದಾಜಿಸುವುದು ರೈತರಿಗೂ ಕಷ್ಟ ಎಂಬಂತಾಗಿದೆ. ನಷ್ಟವಂತೂ ಬದುಕುಗಳನ್ನ ಬೀದಿಗೆ ತಳ್ಳುವಷ್ಟಿದೆ. ಹಸಿ ಬರದ ಪರಿಣಾಮಗಳ ಬಗ್ಗೆ ನಿಖರ ಸೂಕ್ತ ಅಂಕಿಅಂಶ ಹೊಂದಿಲ್ಲ ಅನ್ನೋ ಆರೋಪ ವಿಪಕ್ಷಗಳದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲ ಪೂರ್ತಿ ಆಲ್ಮೋಸ್ಟ್ ಆಲ್ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಬಂದಿದೆ. ಸೊ ಇಷ್ಟು ದೊಡ್ಡ ಬರಗಾಲ, ಅದ್ರ ಬಗ್ಗೆ ಮುಖ್ಯಮಂತ್ರಿ ಕಾಳಜಿ ಇಲ್ಲ. ಅವರು ಯಾವುದೇ ಸಭೆಗಳನ್ನ ಮಾಡಿ ಜಿಲ್ಲಾವಾರು ಬರಬೇಕಾಯ್ತು. ಮುಖ್ಯಮಂತ್ರಿ ದಿನಕ್ಕೊಂದು 3-4 ಜಿಲ್ಲೆಗಳಿಗೆ ಭೇಟಿ ಮಾಡಿ ಸಭೆ ಮಾಡಿ ಅಧಿಕಾರಿಗಳಿಗೆ ಚುರುಕು ಮುಟ್ಬೇಕು. ರಾಜ್ಯದಲ್ಲಿ ಎಂದು ಕಾಣದಂತಹ ಬರಗಾಲ ಆವರಿಸಿದೆ. ಅನ್ನದಾತ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಕಳೆದ 3 ತಿಂಗಳಲ್ಲಿ ಕರ್ನಾಟಕದಲ್ಲಿ 31 ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. 2025-26ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ 787 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅನ್ನೋಂಥ ಒಂದು ಅನುಮಾನ ಮೂಡ್ತಾ ಇದೆ. ಎಲ್ಲಾ ಕಡೆಗಳಲ್ಲಿ ಬಟ ಬಯಲು, ಏನು ಬೆಳೆ ಇಲ್ಲ. ಒಂದ್ಸರಿ ಏನ್ ಮಳೆ ಬಂತು ಪ್ರಾರಂಭದಲ್ಲಿ, ಅವಾಗ ಏನು ಬಿತ್ತನೆ ಮಾಡಿದ್ದಾರೆ, ಆಮೇಲೆ ಅದು ಬೆಳೆದೇ ಇಲ್ಲ. ಮತ್ತು ಸುಮಾರು 70-80% ಹುಟ್ಟಿಲ್ಲ, ಒಂದು 20-30% ಹುಟ್ಟಿದೆ, ಅದು ಮೇಲಕ್ಕೆ. ಇನ್ನು ತಜ್ಞರು ಹೇಳೋ ಪ್ರಕಾರ ಪರಿಸ್ಥಿತಿ ಹೀಗೆ ಮುಂದುವರೆದಲ್ಲಿ ಆಗಸ್ಟ್ ಮೊದಲ ವಾರದವರೆಗೆ ನೋಡಿ ಬರ ಘೋಷಣೆ ಮಾಡಬಹುದು. ಅದರಂತೆ ಈವರೆಗೂ ಹಸಿ ಬರ ಇರುವ ರಾಜ್ಯದ ಭಾಗಗಳಲ್ಲಿ ಮಳೆಯ ಹೇಳ ಹೆಸರಿಲ್ಲ. ಹಾಗಾಗಿ ಸರ್ಕಾರ ಈಗ ಬರ ಘೋಷಣೆ ಮಾಡಲು ಇರುವಂತಹ ಅಡ್ಡಿಯಾದರೂ ಏನು ಅನ್ನೋದು ಸದ್ಯದ ಪ್ರಶ್ನೆ. ಮಿಡ್ ಸೀಸನ್ ಡ್ರೌಟ್ಗೆ ಮಾಡಬಹುದು ಅನ್ನೋದು ಒಂದು ಟೈಮ್ಲಿನೆಸ್ ಫಿಕ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೋಡಿದಾಗ ನಿಮಗೆ ಬರ ಡಿಕ್ಲೇರ್ ಮಾಡಬೇಕಾಗಿದ್ರೆ ಜುಲೈ ಎಂಡ್ವರೆಗೂ ನೋಡಬೇಕಾಗ್ತದೆ. ಕಂಡೀಷನ್ಸ್ ಎಲ್ಲ ಅವ್ರೇನೇನು ಹೇಳಿದ್ದಾರೆ ಕಂಡೀಷನ್ಸ್ ಅಲ್ಲಿ ಕ್ವಾಲಿಫೈ ಆದ್ರೆ ಬರ ಡಿಕ್ಲರೇಷನ್ ಆಗಸ್ಟ್ ಫಸ್ಟ್ ವೀಕಲ್ಲೇ ಮಾಡಬಹುದು ನಾವು. ಇದು ಫಸ್ಟ್ಗೆ ನೀವು ಇವಾಗ ಮಿಡ್ ಸೀಸನ್ ಡ್ರೌಟ್ ಅಂತ ನಾವು ಡಿಕ್ಲೇರ್ ಮಾಡಬೇಕಂದ್ರೆ ಅರ್ಧ ಆಗಿರ್ತದೆ. ಇವಾಗ 4 ತಿಂಗಳಲ್ಲಿ 2 ತಿಂಗಳು ಮುಗಿದೋದ್ಮೇಲೆ ನಾವು ಡಿಕ್ಲೇರ್ ಮಾಡಬಹುದು. ಇವಾಗ 178 ತಾಲೂಕುಗಳ ಮೇಲೆ ವರ್ಣನ ಮುನಿಸು. ಈಗಾಗಲೇ 60% ಅಷ್ಟು ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಈಗ ನಾವು ಅದರಲ್ಲಿ 158 ತಾಲೂಕು ಬಹಳ ಸಾಧಾರಣ ಮಳೆ ಇದೆ. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ನೀವು ಯಾವುದಕ್ಕೂ ವೇಟ್ ಮಾಡಬೇಡಿ, ಜನ ಗುಳೆ ಹೋಗ್ತಾರೆ. ಈಗ ಬಾಗಲಕೋಟೆನಲ್ಲಿ, ವಿಜಯನಗರದಲ್ಲಿ ಅಲ್ಲೆಲ್ಲ ವರದಿಗಳು ಬಂತು, ಈ ಜನ ಊರು ಬಿಡ್ತಾ ಇದ್ದಾರೆ ಅಂತ. ಆ ಊರು ಬಿಡೋದನ್ನ ನಿಲ್ಲಿಸೋದಕ್ಕೋಸ್ಕರ ಈ ವಿಬಿಜಿ ರಾಮ್ಜಿ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ನೀವು ಹಣದ ಕೊರತೆ ಇಲ್ಲ ನಮ್ಗೆ. ಅದಕ್ಕೋಸ್ಕರ ನೀವು ಕೆಲಸಗಳನ್ನ ಪ್ರಾರಂಭ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೇವೆ. ಬರ ಘೋಷಣೆ ಆಗಬೇಕು. ಸರ್ಕಾರದಿಂದ ಕೇಂದ್ರಕ್ಕೆ ಅಂಕಿಅಂಶಗಳ ಸಮೇತ ವರದಿ ನೀಡಬೇಕು. ಕೇಂದ್ರದ ತಂಡ ಜಂಟಿ ಸರ್ವೆ ಮಾಡಿ ಬರದ ತೀವ್ರತೆ ಪರಿಗಣಿಸಿ ಪರಿಹಾರ ಘೋಷಣೆ ಮಾಡಬೇಕು. ರಾಜ್ಯ ಸರ್ಕಾರವು ಮನವಿಗೆ ಸ್ಪಂದಿಸಬೇಕು ಎಂಬ ಕೂಗು ಕೇಳಿಬರ್ತಾ ಇದೆ. ಸಾವಿರಾರು ಹೆಕ್ಟೇರ್ ಎಕರೆ ಪ್ರದೇಶದಲ್ಲಿ ಇದೇ ಆಗಿದೆ. ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅತ್ಯಂತ ತುರ್ತು ಪರಿಸ್ಥಿತಿ ಇದೆ ಬರದ ವಿಚಾರದಲ್ಲಿ, ಕೃಷಿ ವಿಚಾರದಲ್ಲಿ ಅನ್ನುವಂಥದ್ದನ್ನ ರೈತರು ಹೇಳ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಗುಳೆ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.